ಸ್ನೇಹಿತರೆ ನಮಸ್ಕಾರ. ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ. ಆತ ಒಂದೇ ಬೆರಳಲ್ಲಿ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ ಪಡೆದ. ಇದು ಇಂದಿನ ವಿಷಯ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಈ ಹುಡುಗನ ಹೆಸರು ಮನೋಜ್ ರಾಣಾ. ಉತ್ತರ ಪ್ರದೇಶ ರಾಜ್ಯದವನಾದ ಈತ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಅಮೆರಿಕಕ್ಕೆ ಹೋದ. 1 ವರ್ಷ ಕಷ್ಟಪಟ್ಟು ಓದಿದ, ಪರೀಕ್ಷೆ ಬರೆದ. ಅದಾಗಿ ಕೆಲವೇ ದಿನಗಳಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಸಿಕ್ಕಿಕೊಂಡು 95% ಸುಟ್ಟು ಹೋದ. ಮುಂದೆ ಒಂದೆರಡ ಅಲ್ಲ, ಒಟ್ಟು 54 ಆಪರೇಷನ್ಗಳಾಗಿವೆ. ಮೇಲಿಂದ ಮೇಲೆ ಶಸ್ತ್ರಚಿಕಿತ್ಸೆ, ದಿನವೂ ಚುಚ್ಚಿಸಿಕೊಂಡ ಇಂಜೆಕ್ಷನ್ ಹಾಗೂ ಪದೇ ಪದೇ ಸೇವಿಸುವ ಔಷಧದ ಪ್ರಭಾವದಿಂದಾಗಿ ಒಂದು ಬೆರಳಿನ ಹೊರತಾಗಿ ಉಳಿದವು ನಿಷ್ಕ್ರಿಯಗೊಂಡಿವೆ. ಸ್ವಾರಸ್ಯವೇನು ಎಂದರೆ, ಪರವಾಗಿಲ್ಲ ಎಂಬಂತ ಪರಿಸ್ಥಿತಿಯಲ್ಲಿ ಒಂದೇ ಬೆರಳಿನ ಸಹಾಯದಿಂದಲೇ ಈತ MBA ಪರೀಕ್ಷೆ ಬರೆದಿದ್ದಾನೆ. ಉಳಿದ ಎಲ್ಲರಿಗಿಂತ ಹೆಚ್ಚು ಅಂಕ ಗಳಿಸಿ ಹೊಸದೊಂದು ದಾಖಲೆ ಬರೆದಿದ್ದಾನೆ. ನಂಬಲು ಸಾಧ್ಯವೇ ಇಲ್ಲ ಎಂಬಂತ ವಿವರಗಳಿರುವ ಈ ಯಶೋಗಾಥೆಯನ್ನು ಮನೋಜ್ ರಾಣಾನ ಮಾತುಗಳಲ್ಲಿಯೇ ಕೇಳೋಣ. ಉತ್ತರ ಪ್ರದೇಶದ ನೋಯ್ಡಾ ನನ್ನ ಹುಟ್ಟೂರು. 19 ಮಂದಿ ಸೋದರ ಸಂಬಂಧಿಗಳಿರುವ ಅವಿಭಕ್ತ ಕುಟುಂಬ ನಮ್ಮದು. ನಮ್ಮ ತಂದೆಗೆ ಸರ್ಕಾರಿ ನೌಕರಿ ಇತ್ತು. ಅಮ್ಮ ಹೌಸ್ ವೈಫ್. ಒಬ್ಬ ಅಣ್ಣ, ಒಬ್ಬಳು ತಂಗಿ ನನ್ನ ಜೊತೆಗಾರರು. ಬಾಲ್ಯದಿಂದಲೂ ಓದಿನಲ್ಲಿ ಮುಂದಿದ್ದೆ. ಪ್ರತಿ ವರ್ಷವೂ ತರಗತಿಗೆ ಟಾಪರ್ ಆಗಿರುತ್ತಿದ್ದೆ. ಅದನ್ನು ಗಮನಿಸಿದ ಸೋದರ ಸಂಬಂಧಿಗಳೆಲ್ಲ ಮುಂದೆ ನೀನು ಡಾಕ್ಟರ್ ಆಗಬೇಕು ಎನ್ನುತ್ತಿದ್ದರು. ನನ್ನ ಆಯ್ಕೆಯೂ ಅದೇ ಆಗಿತ್ತು. ಹಾಗಾಗಿ ಶ್ರದ್ಧೆಯಿಂದ ಓದಿದೆ. PUCಯಲ್ಲಿ ತಾಲೂಕಿನಲ್ಲಿಯೇ ಹೆಚ್ಚು ಅಂಕ ಪಡೆದವ ಅನ್ನಿಸಿಕೊಂಡೆ. ಸಂಭ್ರಮದಿಂದಲೇ MBBSನ ಪ್ರವೇಶ ಪರೀಕ್ಷೆ ಬರೆದೆ. ಡಾಕ್ಟರ್ ಆಗುವ ಹುಮ್ಮಸ್ಸಿನಲ್ಲಿ ನಾನು ಇದ್ದಾಗ ಅಪ್ಪ ಅಸಹಾಯಕ ದನಿಯಲ್ಲಿ ಹೇಳಿದರು, ಮನೋಜ್, ನಿಂಗೆ ಗೊತ್ತಿರುವಂತೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹಾಗಾಗಿ ಖರ್ಚು ಜಾಸ್ತಿ. ಜೊತೆಗೆ ನಿಮ್ಮ ಅಣ್ಣ ಹಾಗೂ ತಂಗಿಯನ್ನು ಓದಿಸಬೇಕು. ಪರಿಸ್ಥಿತಿ ಹೀಗಿರೋದ್ರಿಂದ ನಿನ್ನನ್ನು ಮೆಡಿಕಲ್ ಓದಿಸಲಿಕ್ಕೆ ಆಗುತ್ತಾ ಇಲ್ಲ. ರಿಯಲಿ ಸಾರಿ ಎಂದು ಬಿಟ್ಟರು. ಅಪ್ಪನ ಸಂಕಟ ಎಂಥದು ಎಂದು ನನಗೂ ಅರ್ಥವಾಯಿತು. ಡಾಕ್ಟರ್ ಆಗಬೇಕು ಎಂಬ ಆಸೆಯನ್ನು ಆಗಲೇ ಕೈಬಿಟ್ಟೆ. ನೋಯ್ಡಾದಲ್ಲಿಯೇ ಇದ್ದ ಗಲ್ಗೋಟಿಯಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಸೇರಿಕೊಂಡೆ. ನೋಡುತ್ತಲೇ 3 ವರ್ಷ ಕಳೆದು ಹೋದವು. ಖುಷಿಯ ವಿಚಾರವೆಂದರೆ ಪದವಿಯಲ್ಲೂ ಕೂಡ ನಾನೇ ಟಾಪರ್ ಆಗಿದ್ದೆ. ಎಂಜಿನಿಯರಿಂಗ್ ಶಿಕ್ಷಣದಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಂ ಎಂಬ ಯೋಜನೆ ಒಂದು ಇದೆ. ಈ ಯೋಜನೆಯ ಪ್ರಕಾರ ಮೊದಲ 3 ವರ್ಷಗಳನ್ನು ಭಾರತದ ಕಾಲೇಜಿನಲ್ಲಿ ಓದಿ ಕಡೆಯ ವರ್ಷವನ್ನು ಅಮೆರಿಕದ ಕಾಲೇಜಿನಲ್ಲಿ ಮುಗಿಸಬಹುದು. ಮೊದಲಿಗೆ ವಿದ್ಯಾರ್ಥಿಯ ಕೌಟುಂಬಿಕ ಹಾಗೂ ಶೈಕ್ಷಣಿಕ ಹಿನ್ನೆಲೆ, ದೈಹಿಕ ಕ್ಷಮತೆ ಗಮನಿಸಿ ನಂತರ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ. ಆ ನಂತರ ಒಂದು ಸಂದರ್ಶನವೂ ಇರುತ್ತದೆ. ಇದರಲ್ಲಿ ಪಾಸ್ ಆದರೆ ಮಾತ್ರ ಅಮೆರಿಕದಲ್ಲಿ ಓದಲು ಅವಕಾಶ. ಇದರಿಂದ ಆಗುವ ಅನುಕೂಲಗಳು ಒಂದೆರಡಲ್ಲ, 100. ಮುಖ್ಯವಾಗಿ ಭಿನ್ನ ಸಂಸ್ಕೃತಿ ಹಾಗೂ ಔದ್ಯಮಿಕ ಕ್ಷೇತ್ರದ ಪರಿಚಯವಾಗುತ್ತದೆ. ವಿದೇಶಿ ವಿದ್ಯಾರ್ಥಿಗಳೊಂದಿಗೆ ಕಲಿಯುವುದರಿಂದ ಹೆಚ್ಚಿನ ತಿಳುವಳಿಕೆಯೂ ಲಭಿಸುತ್ತದೆ. ಇದನ್ನೆಲ್ಲ ಗಲ್ಗೋಟಿಯಾ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರು ವಿವರಿಸಿದರು. ಎಕ್ಸ್ಚೇಂಜ್ ಪ್ರೋಗ್ರಾಂ ಮೂಲಕ ಅಮೆರಿಕಕ್ಕೆ ಹೋಗಲು ಟ್ರೈ ಮಾಡು ಎಂದು ಹುರಿದುಂಬಿಸಿದರು. ಅಧ್ಯಾಪಕರು ಹೇಳಿದಂತೆಯೇ ಮಾಡಿದೆ. ಎಲ್ಲ ಸಂದರ್ಶನಗಳಲ್ಲಿ ಪಾಸ್ ಆಗಿ ಕಡೆಗೊಂದು ದಿನ ಅಮೆರಿಕಕ್ಕೆ ಹಾರಿಯೇ ಬಿಟ್ಟೆ. ಅಲ್ಲಿನ ಕಾಲ್ಮೆಟ್ ನಗರದಲ್ಲಿರುವ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ ಕಡೆಯ ವರ್ಷದ ಎಂಜಿನಿಯರಿಂಗ್ಗೆ ಸೇರಿಕೊಂಡೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಉಳಿದುಕೊಂಡಿದ್ದೆ. ನನ್ನಂತೆಯೇ ಎಕ್ಸ್ಚೇಂಜ್ ಪ್ರೋಗ್ರಾಂ ಮೂಲಕವೇ ಅದೇ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದ ಪ್ರಭಾತ್ ಸಿಂಗಾಲ್ ನನ್ನ ರೂಮ್ಮೇಟ್ ಆಗಿದ್ದ. ನಮ್ಮಿಬ್ಬರದ್ದು ಸಮಾನ ಮನಸ್ಸು, ಸಮಾನ ವಯಸ್ಸು. ಹಾಗಾಗಿ ಚಂದದ ಹೊಂದಾಣಿಕೆ ಇತ್ತು. ವೀಕೆಂಡ್ನ ದಿನಗಳಲ್ಲಿ
ಮೂರನೇ ಮಹಡಿಯಲ್ಲಿದ್ದ ಮನೆಯ ವರಾಂಡದಲ್ಲಿ ಕುಳಿತು ಆತ ಹಾಡುತ್ತಿದ್ದ. ನಾನು ತಾಳ ಹಾಕುತ್ತಿದ್ದೆ. ಅದೇ ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ ಸ್ಟೀವನ್ ಅಲೆನ್ ಕ್ರಿಸ್ಟಿ ಎಂಬ ದಂಪತಿ ಇದ್ದರು. ಅವರಿಗೊಂದು ಮಗು ಇತ್ತು. ಈ ದಂಪತಿ ಮೇಲಿಂದ ಮೇಲೆ ಜಗಳ ಆಡುತ್ತಲೇ ಇದ್ದರು. ಅವರಿಗೆ ಬುದ್ಧಿ ಹೇಳಲು ಹೋದರೆ ಅಧಿಕ ಪ್ರಸಂಗವಾಗಬಹುದು ಅನ್ನಿಸಿದ್ದರಿಂದ ನಾವು ಏನೂ ಗೊತ್ತಿಲ್ಲದವರಂತೆ ಉಳಿದು ಬಿಟ್ಟೆವು. ಈ ವೇಳೆಗೆ ಓದು ಮುಗಿದಿತ್ತು. ನಾವಿಬ್ಬರೂ ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೆವು. ಪದವಿ ಪ್ರದಾನ ಸಮಾರಂಭಕ್ಕೆ ಕೆಲವೇ ದಿನಗಳು ಉಳಿದಿದ್ದವು. ಹೀಗಿರುವಾಗ ನಾನು ಮತ್ತು ಪ್ರಭಾತ್ ಒಂದು ಪಾರ್ಟಿಗೆ ಹೋಗಿದ್ದೆವು. ಮನೆಗೆ ಬಂದಾಗ ಬೆಳಗಿನ ಜಾವ 2 ಗಂಟೆ. ಅವತ್ತು 2005ನೇ ಇಸ್ವಿ ಜುಲೈ 2ನೇ ತಾರೀಕು ಶನಿವಾರ. ಈ ನಡುರಾತ್ರಿಯಲ್ಲೇ ಮೊದಲ ಮಹಡಿಯಲ್ಲಿದ್ದ ಅಲೆನ್ ಕ್ರಿಸ್ಟಿ ಜಗಳ ಆರಂಭಿಸಿದ್ದರು. ಒಮ್ಮೆ ಅವರ ಮಾತುಗಳನ್ನು ಕೇಳಿಸಿಕೊಂಡು ನಂತರ ಟಿಪಿಕಲ್ ಇಂಡಿಯನ್ನರ ತರ ಹೇಗಾದ್ರೂ ಕಿತ್ತಾಡಿಕೊಂಡು ಹಾಳಾಗಿ ಎಂದುಕೊಂಡು ಮಲಗಿಕೊಂಡೆವು. ಕೆಲವೇ ಕ್ಷಣಗಳಲ್ಲಿ ಗಾಢ ನಿದ್ರೆ ಆವರಿಸಿತು. ಹೀಗೆ 1-2 ಗಂಟೆ ಕಳೆದಿತ್ತೇನೋ. ಆಗಲೇ ಗೆಳೆಯ ಪ್ರಭಾತ್ ಜೋರಾಗಿ ಚೀರುತ್ತಾ ನನ್ನನ್ನು ಎಬ್ಬಿಸಿದ. ಬೆಂಕಿ ಬೆಂಕಿ, ಬೇಗ ಎದ್ದೇಳು, ಫೈರ್ ಸ್ಟೇಷನ್ಗೆ ಫೋನ್ ಮಾಡು, ಓಡಿ ಹೋಗಲು ದಾರಿ ಎಲ್ಲಿದೆಯೋ ನೋಡು ಎಂದು ಚೀರುತ್ತಿದ್ದ. ಟೈಮ್ ನೋಡಿಕೊಂಡೆ. ಆಗಷ್ಟೇ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಏನಾಗಿತ್ತು ಎಂದರೆ, ಹೆಂಡತಿಯೊಂದಿಗೆ ಜಗಳ ಆರಂಭಿಸಿದ್ದ ಸ್ಟೀವನ್ ಅಲೆನ್ ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡು ಹೆಂಡತಿ ಮಗುವಿನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಓಡಿಬಿಟ್ಟಿದ್ದ. ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ಕೆನ್ನಾಲಿಗೆ 2 ಮತ್ತು 3ನೇ ಮಹಡಿಗೂ ವ್ಯಾಪಿಸಿತ್ತು. ಗಾಬರಿಯಿಂದಲೇ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದೆ. ನಂತರ ಬೇಗ ಹೊರಗೆ ಓಡಿ ಹೋಗೋಣ ಎಂದುಕೊಂಡು ಗೆಳೆಯನನ್ನು ಕೂಗಿದೆ. ಆತ ಓಡಿ ಬಂದವನು ಸುತ್ತಲೂ ಕಾಣಿಸಿದ ಬೆಂಕಿಯ ಜ್ವಾಲೆಯನ್ನು ಕಂಡು ಶಾಕ್ಗೆ ಒಳಗಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಅವನನ್ನು ಹೊತ್ತೊಯ್ಯುವ ಶಕ್ತಿ ಖಂಡಿತ ನನಗಿರಲಿಲ್ಲ. ಹಾಗಾಗಿ 2ನೇ ಯೋಚನೆಯನ್ನೇ ಮಾಡದೆ ಓಡಿದೆ. 1ನೇ ಮಹಡಿ ತಲುಪುವ ವೇಳೆಗೆ ತಲೆ ಸುತ್ತಿ ಬಂದಂತಾಯಿತು. ಅಮ್ಮ ಎಂದು ಚೀರುತ್ತಾ ಬಿದ್ದು ಬಿಟ್ಟೆ. ಮತ್ತೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿ ಇದ್ದೆ ಎಂಬುದು ಅರಿವಿಗೆ ಬಂತು. ಹಳೆಯದನ್ನೆಲ್ಲ ನೆನಪಿಸಿಕೊಂಡು ಒಮ್ಮೆ ಕೈ ಜಾಡಿಸೋಣ ಎಂದುಕೊಂಡೆ. ಆದರೆ ನನಗೆ ಕೈ ಇದೆಯೋ ಇಲ್ಲವೋ ಎಂಬಂತ ಮಂಪರಿನ ಸ್ಥಿತಿ. ಆಗಲೇ ನನ್ನ ಪಕ್ಕ ನಿಂತಿದ್ದ 2 ವೈದ್ಯರು ಮಾತನಾಡಿಕೊಂಡರು. ಈತನ ದೇಹ 95% ಸುಟ್ಟು ಹೋಗಿದೆ. ಏನೇ ಶತಪ್ರಯತ್ನ ಮಾಡಿದರೂ ಈತ ಬದುಕಿ ಉಳಿಯಲಾರ. ಅವರ ಮಾತು ಕೇಳುತ್ತಿದ್ದಂತೆಯೇ ಕುಟುಂಬದ ಎಲ್ಲರ ಚಿತ್ರ ಕಣ್ಮುಂದೆ ಬಂತು. ಏನೋ ಹೇಳಲು ಹೋದೆ, ಗಂಟಲಿನಿಂದ ಮಾತೇ ಹೊರಡಲಿಲ್ಲ. ಮತ್ತೆ ಕಣ್ತೆರೆದಾಗಲೂ ಆಸ್ಪತ್ರೆಯಲ್ಲಿಯೇ ಇದ್ದೆ. ಎದುರಿಗಿದ್ದ ಕ್ಯಾಲೆಂಡರ್ 18 ನವೆಂಬರ್ 2005 ಎಂದು ತೋರಿಸುತ್ತಿತ್ತು. ನಾನು ಬೆಂಕಿಯ ಮಧ್ಯೆ ಸಿಲುಕಿಕೊಂಡಿದ್ದು 2005ರ ಜುಲೈ 2ರಂದು. ಈಗ ನೋಡಿದರೆ ಕಣ್ಮುಂದೆ ನವೆಂಬರ್ ತಿಂಗಳು ಕಾಣಿಸುತ್ತಿದೆ. ಅಂದರೆ ಭರ್ತಿ 4 ತಿಂಗಳು ಅವಧಿ ಎಚ್ಚರವಿಲ್ಲದೆ ಕಳೆದಿದ್ದೆ. ಒಂದೇ ಸಮಾಧಾನವೆಂದರೆ ಈಗ ಕಣ್ಮುಂದೆ ಅಮ್ಮ ಇದ್ದಳು. ನಾವೀಗ ಚಿಕಾಗೋದ ಆಸ್ಪತ್ರೆಯಲ್ಲಿ ಇದ್ದೀವಿ ಕಂದ. 4 ತಿಂಗಳಿಂದ ನೀನು ಕೋಮಾ ಸ್ಥಿತಿಯಲ್ಲಿದ್ದೆ. ಈವರೆಗೂ ನಿನಗೆ 20 ಆಪರೇಷನ್ ಮಾಡಿದ್ದಾರೆ. ಮೇಲಿಂದ ಮೇಲೆ ಆಪರೇಷನ್ ಮಾಡುತ್ತಾನೇ ಇದ್ದಾರೆ ಅಂದಳು. ಹೆದರ್ಕೋಬೇಡ, ಇಲ್ಲಿನ ವೈದ್ಯರ ಜೊತೆ ನಮ್ಮ ಇಡೀ ಕುಟುಂಬ ನಿನ್ನ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತಾ ಇದೆ ಎಂದಳು ಅಮ್ಮ. ಮುಂದಿನ 1-2 ವಾರಗಳ ನಂತರ ನನಗೆ ಆಗಿರುವ ಗಾಯದ ತೀವ್ರತೆ ಅರಿವಿಗೆ ಬಂತು. ದೇಹದ ಯಾವ ಭಾಗವೂ ಸ್ವಾಧೀನದಲ್ಲಿಲ್ಲ ಅನ್ನಿಸಿಬಿಡ್ತು. ಪ್ರತಿದಿನವೂ ಮಾತ್ರೆ ಇಂಜೆಕ್ಷನ್ಗಳ ಮಧ್ಯೆಯೇ ಬದುಕಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಮಂಪರು ಕವಿದಂತೆ ಭಾಸವಾಗುತ್ತಿತ್ತು. ಸ್ನಾನ, ಶೌಚ, ತಿಂಡಿ, ಊಟ ಈ ಯಾವುದರ ನೆನಪೂ ಆಗುತ್ತಿರಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಕಣ್ತೆರೆದರೆ ಎದುರಿಗೆ ಡಾಕ್ಟರ್ ಅಥವಾ ನರ್ಸ್ಗಳಿರುತ್ತಿದ್ದರು. ಅವರಿಗೆ ಏನಾದರೂ ಹೇಳಬೇಕು ಅಂದುಕೊಂಡಾಗಲೇ ಮತ್ತೆ ಮಂಪರು ಕವಿದಂತೆ ಆಗುತ್ತಿತ್ತು. ಚಿಕಾಗೋದ ಆಸ್ಪತ್ರೆಯಲ್ಲಿ 7 ತಿಂಗಳ ಕಾಲ ಚಿಕಿತ್ಸೆ ನೀಡಿದರು. ನಂತರ ಇಲ್ಲಿ ಆಗಬೇಕಿರುವ ಚಿಕಿತ್ಸೆಗಳು ಮುಗಿದಿವೆ.
ಬೇರೊಂದು ಆಸ್ಪತ್ರೆಗೆ ಸೇರಿಕೊಳ್ಳಿ ಎಂದರು. ಪರಿಣಾಮ ಇಂಡಿಯಾನ ಪೊಲೀಸ್ ನಗರದಲ್ಲಿರುವ ವಿಶಾರ್ಡ್ ಹೆಲ್ತ್ ಸರ್ವಿಸ್ ನರ್ಸಿಂಗ್ ಹೋಮ್ಗೆ ಸೇರಿಕೊಂಡೆ. ಮುಂದಿನ 2.5 ವರ್ಷ ಆ ಆಸ್ಪತ್ರೆಯಲ್ಲಿಯೇ ಇದ್ದೆ. ಈ ಮಧ್ಯೆ ಇಂಜಿನಿಯರಿಂಗ್ ಪದವಿ ಸರ್ಟಿಫಿಕೇಟ್ ಲಭಿಸಿತ್ತು. ಅದಕ್ಕಿಂತ ಹೆಚ್ಚಾಗಿ ಸುಟ್ಟು ಹೋಗಿದ್ದ ನನ್ನ ದೇಹಕ್ಕೆ ಒಂದು, ಇನ್ನೊಂದು, ಮತ್ತೊಂದು, ಮಗದೊಂದು ಎಂಬಂತೆ ಒಟ್ಟು 54 ಆಪರೇಷನ್ ಮಾಡಲಾಗಿತ್ತು. 1 ಅಥವಾ 2 ಆಪರೇಷನ್ ಮಾಡಿದ್ದಕ್ಕೆ ಸತ್ತು ಹೋಗುವ ಹಲವರನ್ನು ನಾನು ನೋಡಿದ್ದೆ. ಆದರೆ 54 ಆಪರೇಷನ್ ಮಾಡಿದ ನಂತರವೂ ಮನುಷ್ಯ ಬದುಕುತ್ತಾನೆ ಎಂಬ ಮಾತಿಗೆ ನಾನೇ ಸಾಕ್ಷಿಯಾಗಿದ್ದೆ. ಒಂದು ಕಾಲದಲ್ಲಿ ಜಿಂಕೆ ಮರಿಯಂತೆ ಓಡಾಡಿಕೊಂಡಿದ್ದವ ನಾನು. ಆದರೆ ಈಗ ಸುಟ್ಟ ಗಾಯದ ದೇಹದೊಂದಿಗೆ ಬದುಕಬೇಕಿತ್ತು. ಭವಿಷ್ಯದಲ್ಲಿ ನಾನು ಕುಟುಂಬದ ಎಲ್ಲರಿಗೂ ಹೊರೆ ಆಗುತ್ತೇನೆ ಅನ್ನಿಸಿತು. ಸುಟ್ಟು ಹೋಗಿದ್ದ ಕಾರಣದಿಂದ ದೇಹದ ಚರ್ಮವೆಲ್ಲ ವಿಕಾರವಾಗಿ ಕಾಣುತ್ತಿತ್ತು. ಹೀಗೆ ಬದುಕಿರುವುದಕ್ಕಿಂತ ಸಾಯುವುದೇ ವಾಸಿ ಅನ್ನಿಸಿತು. ವೈದ್ಯರಿಗೆ ಅದನ್ನೇ ಹೇಳಿದೆ. ಯಾವುದಾದ್ರೂ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಬಿಡಿ ಎಂದೆ. ದಯಾಮರಣ ಕೋರಿ ಅಮೆರಿಕ ಸರ್ಕಾರಕ್ಕೂ ಮನವಿ ಸಲ್ಲಿಸಿದೆ. ನನ್ನ ಮನವಿಯನ್ನು ಎಲ್ಲರೂ ತಳ್ಳಿ ಹಾಕಿದರು. ಸತ್ತು ಸಾಧಿಸುವುದೇನಿದೆ, ಬದುಕಿದ್ದರೆ ಏನಾದ್ರೂ ಸಾಧನೆ ಮಾಡಬಹುದು ಅಂದರು. ಅಂದ ಹಾಗೆ ನನ್ನ ಕೈ ಬೆರಳುಗಳ ಪೈಕಿ ಬಲಗೈನ ತೋರು ಬೆರಳು ಒಂದು ಮಾತ್ರ ಪರವಾಗಿಲ್ಲ ಎಂಬಂತೆ ಇತ್ತು. ಉಳಿದವು ಸ್ವಾಧೀನ ಕಳೆದುಕೊಂಡಿದ್ದವು. ಒಂದಕ್ಕೊಂದು ಅಂಟಿಕೊಂಡು ಇನ್ಫೆಕ್ಷನ್ ಆಗದಿರಲಿ ಎಂದು ಅವುಗಳಿಗೆ ಪ್ರತ್ಯೇಕ ಮರದ ಕಟ್ಟು ಹಾಕಲಾಗಿತ್ತು. ಇಂಥ ಪರಿಸ್ಥಿತಿಯಲ್ಲೂ ಓದಬೇಕು ಎಂಬ ಆಸೆಯಾಯಿತು. ಕೈ ಬೆರಳುಗಳು ಚಟುವಟಿಕೆಯಲ್ಲಿ ಇಲ್ಲದೆ ಇರುವುದರಿಂದ ಕಂಪ್ಯೂಟರ್ ಸೈನ್ಸ್ ಓದಲು ಸಾಧ್ಯವಿರಲಿಲ್ಲ. ಹಾಗಾಗಿ MBAಗೆ ಅರ್ಜಿ ಹಾಕಿದೆ. ಅದಕ್ಕೆ ಪ್ರವೇಶ ಪರೀಕ್ಷೆ ಬರೆಯಲು 6 ಗಂಟೆಯ ಅವಧಿ ಮಾತ್ರ ಆಸ್ಪತ್ರೆಯಿಂದ ಹೊರಗೆ ಕಳಿಸಿದರು. ಉಳಿಯಲು ಮನೆ ಇರಲಿಲ್ಲವಲ್ಲ. ಹಾಗಾಗಿ ಕೇರ್ ಆಫ್ ಎಂದು ಆಸ್ಪತ್ರೆಯ ವಿಳಾಸವನ್ನೇ ಹಾಕಿದ್ದೆ. ಕಡೆಗೊಂದು ದಿನ ಆಸ್ಪತ್ರೆಯ ವಿಳಾಸಕ್ಕೆ ಒಂದು ಪತ್ರ ಬಂತು. ಇಂಡಿಯಾನಾ ಪೊಲೀಸ್ ನಗರದ ಕೆಲ್ಲಿ ಸ್ಕೂಲ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ನನಗೆ ಸೀಟು ಸಿಕ್ಕಿತ್ತು. ಅಂದಿನಿಂದ ಆಸ್ಪತ್ರೆಯಲ್ಲಿದ್ದುಕೊಂಡೇ ಓದಿದೆ. ನೋಡು ಮಗು, ನಾವೇ ತುಂಬಾ ಕಷ್ಟದಲ್ಲಿದ್ದೀವಿ ಅಂದ್ಕೋತೇವೆ. ಆದರೆ ನಮಗಿಂತ ಸಂಕಟದಲ್ಲಿ ಮುಳುಗಿರುವ ಜನ ಇದ್ದಾರೆ ಅನ್ನೋದನ್ನ ಮರೆತಿರ್ತೀವಿ ಎಂದು ನಮ್ಮ ತಂದೆ ಆಗಿಂದಾಗೆ ಹೇಳ್ತಾನೆ ಇದ್ರು. ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಓದಿದೆ. ನನ್ನ ಅಸಹಾಯಕ ಸ್ಥಿತಿ ಗಮನಿಸಿ ಯೂನಿವರ್ಸಿಟಿ ಕಂಪ್ಯೂಟರ್ನಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿತು. ಒಂದು ಬೆರಳಲ್ಲಿ ಟೈಪ್ ಮಾಡುತ್ತಲೇ MBA ಪರೀಕ್ಷೆ ಬರೆದೆ. ಪುಣ್ಯವಶಾತ್ ನೋವಿನಿಂದ ಕೈ ಬೆರಳು ಊದಿಕೊಳ್ಳಲಿಲ್ಲ. ಫಲಿತಾಂಶ ಬಂದಾಗ ನರ್ಸಿಂಗ್ ಹೋಮ್ನ ಎಲ್ಲ ವೈದ್ಯರು ಬೆಕ್ಕಸ ಬೆರಗಾದರು. ಕಾರಣ ಒಂದೇ ಬೆರಳಿನಿಂದ ಉತ್ತರಗಳನ್ನು ಟೈಪ್ ಮಾಡಿದ್ದ ನಾನು ಅತಿ ಹೆಚ್ಚು ಅಂಕ ಪಡೆದವರ ಪೈಕಿ 4ನೆಯವನಾಗಿದ್ದೆ. ಇಲ್ಲಿ ಮತ್ತೊಂದು ಮಾತು ಹೇಳಬೇಕು. ಸುಟ್ಟ ಗಾಯದಿಂದ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಸಿಕ್ಕಿದ್ದು 6 ತಿಂಗಳ ಅಲ್ಪಾವಧಿ ಕಾಲದ ವೀಸಾ. ಅವಧಿ ಮುಗಿತಿದ್ದಂತೆ ಅವರು ಅನಿವಾರ್ಯವಾಗಿ ಭಾರತಕ್ಕೆ ಹೋಗಿಬಿಟ್ಟರು. ಆನಂತರದ ದಿನಗಳಲ್ಲಿ ಆಸ್ಪತ್ರೆಯಲ್ಲಿರುವ ವೈದ್ಯರು, ನರ್ಸುಗಳೇ ನನ್ನ ಪಾಲಿಗೆ ಗೆಳೆಯರಾದರು, ಬಂಧುಗಳಾದರು. ಈ ಮಧ್ಯೆ ನನ್ನ ಗೆಳೆಯ ಪ್ರಭಾತ್ ಸಿಂಗಾಲ್ ಸೇರಿದಂತೆ 3 ಮಂದಿಯ ಸಾವಿಗೆ ಕಾರಣನಾದ ಸ್ಟೀವನ್ ಅಲೆನ್ಗೆ ಅಮೆರಿಕದ ನ್ಯಾಯಾಲಯ 220 ವರ್ಷಗಳ ಸುದೀರ್ಘ ಅವಧಿಯವರೆಗೆ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿತು. ಹೀಗೆ ಒಂದೊಂದೇ ದಿನ ಕಳೆಯುತ್ತಿರುವಾಗಲೇ MBA ಪದವಿ ಪ್ರದಾನ ಸಮಾರಂಭದ ದಿನಾಂಕವೂ ಘೋಷಣೆಯಾಯಿತು. ಅವತ್ತು 2012 ಮೇ 13 ಭಾನುವಾರ, ವಿಶ್ವ ಅಮ್ಮಂದಿರ ದಿನ. ಅದು ನಾನು ಪದವಿ ಪಡೆದ ಕ್ಷಣವನ್ನು ಕಣ್ತುಂಬಿಕೊಳ್ಳಲೆಂದೇ ತಂದೆ ತಾಯಿ ನೋಯ್ಡಾದಿಂದ ಬಂದಿದ್ದರು. ನನ್ನ ಡಿಗ್ರಿ ಸರ್ಟಿಫಿಕೇಟನ್ನು ಅಮ್ಮನಿಗೆ ಅರ್ಪಿಸಿದೆ. ನಂತರ ಎಲ್ಲರನ್ನೂ ದಿಟ್ಟಿಸಿದಾಗ ಎಲ್ಲರ ಕಣ್ಣುಗಳಲ್ಲೂ ಅಮ್ಮನೇ ಕಾಣಿಸಿದಳು. ಈಗಲೂ ಅಮೆರಿಕದಲ್ಲಿಯೇ ಇದ್ದಾನೆ ಮನೋಜ್ ರಾಣಾ. ಭಾರತದಲ್ಲಿ ವಿಪರೀತ ಬಿಸಿಲು ಇರುವುದರಿಂದ ಈ ಹವಾಮಾನಕ್ಕೆ ಆತನ ದೇಹ ಹೊಂದಿಕೊಳ್ಳುವುದಿಲ್ಲ. ವಿಪರೀತ ಶಾಖ ಇದ್ದರೆ ಸುಟ್ಟಿರುವ ಭಾಗದಲ್ಲಿ ಗಾಯವಾಗಿ ಕೀವು ಸೇರಿಕೊಂಡು ಇನ್ಫೆಕ್ಷನ್ ಆಗಿ ಪ್ರಾಣಕ್ಕೆ ಸಂಚಕಾರ ಬರಬಹುದು ಎಂದು ವೈದ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ.
ಅಂದ ಹಾಗೆ ಅವನ ವೈದ್ಯಕೀಯ ಚಿಕಿತ್ಸೆಯ ಹಣವನ್ನು ಅಮೆರಿಕ ಸರ್ಕಾರ ಭರಿಸಿದೆ. ನನಗೆ ನೆರವು ನೀಡಿದ ಎಲ್ಲರಿಗೂ ಋಣಿ. ಮುಂದಿನ ದಿನಗಳಲ್ಲಿ ನನ್ನಂತೆಯೇ ಸುಟ್ಟ ಗಾಯಕ್ಕೆ ತುತ್ತಾದವರಿಗೆ ಧೈರ್ಯ ಹೇಳಿ ಅವರಲ್ಲಿ ಬದುಕಿನೆಡೆಗೆ ಆಸಕ್ತಿ ಹುಟ್ಟಿಸುವುದೇ ನನ್ನ ಮುಖ್ಯ ಗುರಿ ಎನ್ನುತ್ತಾನೆ ರಾಣಾ. ಈ ಹುಡುಗನ ಛಲ, ಸಾಧನೆ ಮತ್ತು ಜೀವನ ಪ್ರೀತಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು ಅಲ್ಲವೇ ಸ್ನೇಹಿತರೆ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಧ್ವನಿ ಸುರುಳಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.